ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೇಲೆಲ್ಲ ನೋಡಿದ್ದೀರಾ, ಏನಂತ ಎಲ್ಲ ಪಕೋಡ ಮಾಡ್ತಾಯಿದ್ದೀವಿ. ಅದರಲ್ಲೂ ಒಂಚೂರು ಸ್ಪೆಷಲು, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಪಕೋಡ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ ಲೈಕ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಎಲ್ಲ ತೋರಿಸ್ತೀನಿ, ಹಾಗೆ ಯಾವ ಥರ ಮಾಡೋದು ಏನಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಈಗ ಮೇನ್ ಪಕೋಡಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದಾದಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸೋಡಾ, ಜೀರಿಗೆ, ಅಜ್ವಾನ, ಶುಂಠಿ, ಉಪ್ಪು, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಇದು ಬಂದು ಪುದೀನ, ಕೊತ್ತಂಬರಿ, ನುಗ್ಗೆ ಸೊಪ್ಪು ಸ್ವಲ್ಪ. ಇದಿಷ್ಟು ಬಂದು ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಈಗ ಎಲ್ಲದು ಹಾಕ್ಕೊಂಡು ಒಂದು ಟೈಮು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ವಿ. ಈಗ ಫಸ್ಟು ಈರುಳ್ಳಿ ಹಾಕ್ಕೊಳ್ರಿ, ಒಂದು 3ರಿಂದ 4 ಈರುಳ್ಳಿ ಹಚ್ಕೊಳ್ರಿ. ಪಕೋಡಾಗೆ ಮೇನ್ ಟೇಸ್ಟ್ ಬರುತ್ತೆ ಈರುಳ್ಳಿನೇ. ಆಮೇಲೆ ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಅದರಿಂದನೇ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಅಜ್ವಾನ ಸ್ವಲ್ಪ, ಅದಾದಮೇಲೆ ಅಕ್ಕಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಇಲ್ಲ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು. ಅದಾದಮೇಲೆ ಶುಂಠಿ, ಆಮೇಲೆ ಸೊಪ್ಪು ಹೇಳಿದ್ನಲ್ಲ ಯಾವುದೇದಂತ, ಕೊತ್ತಂಬರಿ, ಪುದೀನ, ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಕಡಲೆ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀವಿ ನಾವು, ಅಂದರೆ ಒಂದು ಅರ್ಧ ಕಪ್ಪಷ್ಟು ತೊಗೊಳ್ರಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕ್ಕೊಂಡು. ಇದಿಷ್ಟಾದಮೇಲೆ ಸ್ವಲ್ಪ ಕಾಯಿಸಿರೋ ಎಣ್ಣೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್, ಇದು ನೋಡ್ತಾ ಇದ್ದೀರಲ್ಲ, ಇಷ್ಟು ಹದವಾಗಿದ್ದರೆ ಸಾಕು. ತೀರಾ ಬೋಂಡು ಥರ ಫುಲ್ಲು ನೀರು ಥರ ಮಾಡ್ಕೊಂಬೇಡಿ, ಒಂದು ಗಟ್ಟಿ ಒಂಚೂರು ಒಂದು ರೇಂಜಿಗಿದ್ರೆ ಸಾಕು. ಈಗ ಎಣ್ಣೆ ಬಿಡೋಣ, ಬನ್ನಿ. ಗೈಸ್, ಎಣ್ಣೆ ಬಿಡ್ತಾ ಇದ್ದೀವಿ. ನಮ್ಮ ಕ್ರಿಸ್ಪಿಯಾದ ಪಕೋಡ, ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿನ ಪಕೋಡ. ಫುಲ್ಲು ಕ್ಯಾಮ್ರನ್ನೇ ಹಿಡ್ದು ಎಷ್ಟಿನ ಹಾಕ್ತಿದ್ದೀವಿ. ನಿಮಗೆ ಅಷ್ಟು ಕ್ಲಾರಿಟಿ ಕಾಣಿಸ್ತಿದೆ ಇಲ್ಲ ಗೊತ್ತಾಗ್ತಾ ಇಲ್ಲ. ಬರ್ತದೆ, ಚೆನ್ನಾಗಿದೆ. ಕ್ಲೀನಾಗೆ ಗೊತ್ತಲ್ಲ, ಮಾಮೂಲಿ ಬೋಂಡ ಮಾಡ್ತಾರೆ, ಒಂಚೂರು ಬ್ರೌನ್ ಬರೋವರೆಗೂ ಕ್ಲೀನಾಗೆ ಎಣ್ಣೆಯಲ್ಲಿ ಡಿಪ್ ಮಾಡಿ. ಫೈನಲಿ ನಮ್ಮ ಪಕೋಡ ರೆಡಿ ಆಗಿದೆ ಗಾಯ್ಸ್. ಈ ಪಕೋಡ ಜೊತೆ ಸ್ವಲ್ಪ ಸಾಸ್ ತಗೊಂಡು ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು ಗೈಸ್. ಅಂತೂ ನಮ್ಮ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ. ಟೇಸ್ಟ್ ಅಂತೂ ಮಸ್ತ್ ಬಂದಿದೆ. ನೀವು ಕೂಡ ನೋಡ್ತಾ ಇದ್ದೀರಲ್ಲ, ಮನೇಲಿ ನೀವು ಕೂಡ ಮಾಡಿಕೊಡಿ, ತಿನ್ಕೊಡಿ ಅಂತ ಹೇಳ್ತಾ ಮತ್ತೆ ನಮ್ಮ ನೆಕ್ಸ್ಟ್ ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗಾಯ್ಸ್.